ನಮಸ್ಕಾರ. ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂದರೆ, ನಿಮ್ಮ ಎಕ್ಸ್ ಪುನಃ ಹೇಗೆ ಲವ್ ಮಾಡುವ ಹಾಗೆ ಮಾಡುವುದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಯಾಕೆ ನಿಮ್ಮ ಲವ್ವರ್ ನಿಮ್ಮನ್ನು ಬಿಟ್ಟು ಹೋದರು ಎಂಬುದನ್ನು ಮೊದಲು ತಿಳಿದುಕೊಳ್ಳಿ. ಅವರು ಬ್ರೇಕಪ್ ಮಾಡಲು ಏನು ಬೇಕಾದರೂ ರೀಸನ್ ಹೇಳಿರಬಹುದು, ಆದರೆ ನಿಮ್ಮನ್ನು ಬಿಟ್ಟು ಹೋಗಲು ಒಂದೇ ಒಂದು ರೀಸನ್. ಅದೇನೆಂದರೆ, ನೀವು ಲೋವರ್ ವ್ಯಾಲ್ಯೂ ಅಂತ ಪ್ರೂವ್ ಮಾಡಿದ್ದೀರಾ. ಹೌದು, ತಿಳಿದುಕೊಳ್ಳಿ. ಹುಡುಗಿಯರು ಅವರಿಗೆ ಈಕ್ವಲ್ ಅಥವಾ ಹೈಯರ್ ವ್ಯಾಲ್ಯೂ ಇರುವ ಹುಡುಗರನ್ನೇ ಪ್ರೀತಿಸುತ್ತಾರೆ. ಆದ್ದರಿಂದ ನೀವು ಲೋ ವ್ಯಾಲ್ಯೂ ಅಂತ ಪ್ರೂವ್ ಮಾಡಿದ ಮೇಲೆ ಅವರು ಹೇಗೆ ನಿಮ್ಮನ್ನು ಪುನಃ ಲವ್ ಮಾಡುತ್ತಾರೆ? ಓಕೆ, ಅದು ಇರಲಿ, ನೆಕ್ಸ್ಟ್ ನೋಡುವ. ಈ ಸ್ಟೇಜಲ್ಲಿ ನೀವು ಹೇಗೆ ಇರ್ತೀರಾ? ಅಳುತ್ತಿರುತ್ತೀರಾ? ಹುಚ್ಚು ಹಿಡಿದವರ ರೀತಿ ಇರ್ತೀರಾ? ಡೈಲಿ ಸ್ಯಾಡ್ ಸ್ಟೇಟಸ್ ಹಾಕುತ್ತಾ ಇರ್ತೀರಾ? ಅದು ಕೂಡ ಹೇಗೆ ಅವರಿಗೆ ಗೊತ್ತಾಗುವ ರೀತಿಯಲ್ಲಿ ಹಾಕುತ್ತಿರುತ್ತೀರಾ? ಇದಕ್ಕಿಂತ ಕೂಡ ಮೇಲೆಂದರೆ ಅವರ ನಾಯಿಗಿಂತ ಕಡೆ ಭಿಕ್ಷೆ ಬೇಡುತ್ತಾ ಇರ್ತೀರಾ ಅಲ್ವಾ? ಆದರೆ ಅವರು ಇದಕ್ಕಿಂತ ಮೊದಲು ನಿಮಗೆ ಲೋವರ್ ವ್ಯಾಲ್ಯೂ ಮಾತ್ರ ಇದೆ ಅಂತ ತಿಳಿದಿರುತ್ತಾರೆ. ಆದರೆ ಈಗ ಅವರಿಗೆ ಗೊತ್ತಾಗುತ್ತದೆ ನಿಮಗೆ ವ್ಯಾಲ್ಯೂ ಕೂಡ ಇಲ್ಲವೇ ಇಲ್ಲ ಅಂತ. ಈ ರೀತಿ ನೀವು ಬಿಹೇವ್ ಮಾಡಿಯೂ ಕೂಡ ಪುನಃ ಅವರು ಯಾಕೆ ನನ್ನನ್ನು ಪ್ರೀತಿಸುತ್ತಿಲ್ಲ ಅಂತ ಹೇಗೆ ಯೋಚಿಸುತ್ತೀರ ನೀವು? ಆದರೆ ನನಗೆ ಗೊತ್ತು, ಬ್ರೇಕಪ್ ಆದ ನಂತರ ಇದೆಲ್ಲವನ್ನು ಕಂಟ್ರೋಲ್ ಮಾಡುವುದು ತುಂಬಾ ಕಷ್ಟ. ಆದರೆ ಎಲ್ಲರ ಮೈಂಡ್ ಸೆಟ್ ಹೀಗೇ ಇರುತ್ತದೆ. ಆದರೆ ಬೇರೆ ದಾರಿ ಇಲ್ಲ. ಆದರೆ ಇದನ್ನು ಕಂಟ್ರೋಲ್ ಮಾಡಿ ನಾನು ಹೇಳಿದ 2 ವಿಷಯವನ್ನು ನೀವು ಫಾಲೋ ಮಾಡಿ. ಸರಿಯಾಗಿ ಮಾಡಿದರೆ ಅವರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ಅದೇನೆಂದರೆ, ಮೊದಲನೆಯದಾಗಿ ಅವರು ನಿಮ್ಮನ್ನು ಮಿಸ್ ಮಾಡಬೇಕು. ಎರಡನೆಯದಾಗಿ ನೀವು ಅವರಿಗಿಂತ ಹೈಯರ್ ವ್ಯಾಲ್ಯೂ ಅಂತ ಪ್ರೂವ್ ಮಾಡಬೇಕು. ಮೊದಲನೆಯದಾಗಿ, ನಿಮ್ಮ ಲವ್ವರ್ ನಿಮ್ಮನ್ನು ಹೇಗೆ ಮಿಸ್ ಮಾಡುವ ಹಾಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ. ನೀವು ಅವರ ಜೊತೆ ಯಾವಾಗಲೂ ಸುತ್ತಿಕೊಂಡು ಕಾಲ್, ಮೆಸೇಜ್ ಅಂತ ಯಾವಾಗಲೂ ಅವರ ಹಿಂದೆಯೇ ಸುತ್ತುತ್ತಿದ್ದರೆ ಅವರು ನಿಮ್ಮನ್ನು ಮಿಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅವರ ಕಾಂಟ್ಯಾಕ್ಟನ್ನು ಒಂದು 30 ದಿವಸದವರೆಗೆ ಕಟ್ ಆಫ್ ಮಾಡಿ. ಅವರಿಗೆ ಕಾಲ್ ಮಾಡಬೇಡಿ, ಮೆಸೇಜ್ ಮಾಡಬೇಡಿ, ಮೀಟ್ ಮಾಡಬೇಡಿ. ಹೀಗೆ 30 ದಿವಸ ಹೀಗೆ ಮಾಡುವುದರಿಂದ ಅವರ ಮೈಂಡಲ್ಲಿ 3 ಪ್ರೋಸೆಸ್ ನಡೆಯುತ್ತದೆ. ಮೊದಲನೇ ಪ್ರೋಸೆಸ್ ಏನೆಂದರೆ, ಅವರಿಗೆ ನಿಮ್ಮ ಮೇಲೆ ಇದ್ದ ನೆಗೆಟಿವ್ ಫೀಲಿಂಗ್ಸ್ ಮೊದಲ 10 ದಿನದಲ್ಲಿ ನ್ಯೂಟ್ರಲ್ ಆಗಿ ಚೇಂಜ್ ಆಗುತ್ತದೆ. ಹೀಗೆ ಆಗುವಾಗ ನೀವು ಸುಮ್ಮನಿರುವುದಲ್ಲ, ಸೈಡಲ್ಲಿ ನಿಮ್ಮ ಹೈಯರ್ ವ್ಯಾಲ್ಯೂವನ್ನು ಪ್ರೂವ್ ಮಾಡಬೇಕು. ಸೊ ನೀವು ಜಿಮ್ಮಿಗೆ ಹೋಗೋದಾಗಿರಬಹುದು, ಫ್ರೆಂಡ್ಸ್ ಜೊತೆ ಲೈಫ್ ಎಂಜಾಯ್ ಮಾಡುವುದಾಗಿರಬಹುದು, ಇಡೀ ದಿನ ಹ್ಯಾಪಿಯಾಗಿ ನಿಮ್ಮ ದಿನವನ್ನು ಪ್ರಾರಂಭಿಸುವುದಾಗಿರಬಹುದು. ಇದೆಲ್ಲ ಫೇಸ್ಬುಕ್, ಇನ್ಸ್ಟಾಗ್ರಾಮಿನಲ್ಲಿ ಅವರಿಗೆ ಗೊತ್ತಾಗುವ ಹಾಗೆ ಮಾಡಿ. ಅವರು ಅದನ್ನು ನೋಡಿದರೆ ಅವರಿಗೆ ನಿಮ್ಮ ಹೈಯರ್ ವ್ಯಾಲ್ಯೂವನ್ನು ನೀವು ಪ್ರೂವ್ ಮಾಡುತ್ತೀರಾ. ಇನ್ನು 10 ದಿನದ ಒಳಗೆ ನಿಮ್ಮ ಮೇಲೆ ಇದ್ದ ನ್ಯೂಟ್ರಲ್ ಫೀಲಿಂಗ್ಸ್ ಎಲ್ಲ ಪಾಸಿಟಿವ್ ಫೀಲಿಂಗ್ಸ್ ಆಗಿ ಚೇಂಜ್ ಆಗಬಹುದು. ಆಗ ಅವರು ನಿಮ್ಮೊಂದಿಗೆ ಕಳೆದ ಹ್ಯಾಪಿ ಮೂಮೆಂಟನ್ನು ಯೋಚನೆ ಮಾಡುತ್ತಾ ಇರುತ್ತಾರೆ. ಈಗ ನೀವು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಹ್ಯಾಪಿಯಾಗಿರುವುದು, ತುಂಬ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡುವುದು ಮತ್ತು ನಿಮ್ಮ ಸಕ್ಸಸ್ನ ಕಡೆ ಫೋಕಸ್ ಮಾಡುವುದು, ಒಳ್ಳೆಯ ಜಾಬ್ ಪ್ರಮೋಷನ್ ಪಡೆದು ಲಕ್ಸುರಿ ಲೈಫ್ ಲೀಡ್ ಮಾಡುವುದು, ಇದನ್ನೆಲ್ಲ ನೋಡಿದಾಗ ಅವರಿಗೆ ನಾನು ಇವರನ್ನು ಮಿಸ್ ಮಾಡಿಬಿಟ್ನೋ ಅನ್ನುವ ರೇಂಜಲ್ಲಿ ಲೈಫ್ ಲೀಡ್ ಮಾಡಿ ತೋರಿಸಿದಾಗ ಖಂಡಿತ ಅವರು ಮರಳಿ ಬಂದೇ ಬರುತ್ತಾರೆ. ಹಾಗೆ ನಿಮ್ಮನ್ನು ಮಿಸ್ ಮಾಡುತ್ತೀನಿ ಅನ್ನುವ ಭಯ ಕೂಡ ಅವರಲ್ಲಿ ಮೂಡುತ್ತದೆ. ಇದಕ್ಕೆ ಹೆಸರು ಸ್ಕ್ಯಾರ್ಸಿಟಿ ರೂಲ್ ಅಂತ. ಯಾವ ಒಂದು ವಸ್ತು ನಮ್ಮಿಂದ ಕಳೆದು ಹೋಗುತ್ತದೆ ಎಂದು ಅನಿಸಿದಾಗ ಅದನ್ನು ನಾವು ತುಂಬ ಪ್ರೀತಿಸುತ್ತೇವೆ, ಇಲ್ಲ ಮಿಸ್ ಮಾಡುತ್ತೇವೆ ಅಲ್ವಾ? ಯಾಕೆಂದರೆ ಆಲ್ರೆಡಿ ನೀವು ಹೈಯರ್ ವ್ಯಾಲ್ಯೂ ಅಂತ ಪ್ರೂವ್ ಮಾಡಿದ್ದೀರಿ. ಈಗ ಅವರು ನನ್ನನ್ನು ಬಿಟ್ಟು ಮತ್ತೊಬ್ಬರು ನಿಮ್ಮ ಜೀವನದಲ್ಲಿ ಬಂದರೆ ಎನ್ನುವ ಭಯದಿಂದ ಇರುತ್ತಾರೆ. ಇದರಿಂದ ಎರಡನೇ ಪ್ರಾಸೆಸ್, ನಿಮ್ಮ ಮೇಲಿನ ಫಾಸ್ಟ್ ಮೆಮೊರಿ ಎಲ್ಲ ಬದಲಾಗಿ ನಿಮ್ಮನ್ನು ಕಳೆದುಕೊಳ್ಳುವ ಭಯ ಅವರಲ್ಲಿ ಇರುತ್ತದೆ. ಈಗ ನಿಮ್ಮ 30 ಡೇಸ್ ನೋ ಕಾಂಟ್ಯಾಕ್ಟ್ ರೂಲ್ ಮುಗಿದು ಹೋಯಿತು. ಇದರ ನಂತರ ನೀವು ಅವರ ಹತ್ತಿರ ಮೆಸೇಜ್ ಮಾಡಬಹುದು. ಸರಿಯಾಗಿ ತಿಳಿದುಕೊಳ್ಳಿ, ಇದರ ನಂತರ ನಿಮ್ಮ ಮಾತುಗಾರಿಕೆ ಹೇಗಿರಬೇಕೆಂದರೆ, ನೀವು ಅವರಿಗಿಂತ ಹೈಯರ್ ವ್ಯಾಲ್ಯೂ ಆಗಿದ್ದೀರಾ ಅಂತ ಪ್ರೂವ್ ಮಾಡಬೇಕು. ಸೊ ಅವರ ಹತ್ತಿರ ಮಾತಾಡುವಾಗ ಪಾಸಿಟಿವ್, ಅಪ್ಬೀಟ್, ಹ್ಯಾಪಿಯಾಗಿ ಮಾತಾಡಿ. ಅವರ ಜೊತೆಗೆ ನೆಗೆಟಿವ್ ಆಗಿ ಅಥವಾ ಸಂಬಂಧದ ಬಗ್ಗೆ ಮಾತನಾಡಬೇಡಿ. ಈಗ ನೀವು ಮಾತನಾಡುವಾಗ ಹೇಗೆ ಮಾತನಾಡಬೇಕೆಂದರೆ, ಕಾನ್ಫಿಡೆಂಟಾಗಿ, ಹ್ಯಾಪಿಯಾಗಿ ಮಾತಾಡಬೇಕು. ಹೀಗೆ ಮಾತಾಡುವುದರಿಂದ ನೀವು ಹೈಯರ್ ವ್ಯಾಲ್ಯೂನವರು ಅಂತ ಅವರಿಗೆ ತಿಳಿಯುತ್ತದೆ. ಹೀಗೆ ಮಾಡುವುದರಿಂದ ಅವರು ನಿಮ್ಮ ಜೊತೆ ಕ್ಲೋಸ್ ಆಗಲು ಪ್ರಾರಂಭಿಸುತ್ತಾರೆ. ಈಗ ನೀವು ಏನು ಮಾಡಬೇಕೆಂದರೆ, ಸ್ವಲ್ಪ ಅವರಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಆಗ ಅವರು ನಿಮ್ಮನ್ನು ಚೇಸ್ ಮಾಡ್ತಾರೆ.
ಉದಾಹರಣೆಗೆ ಅವರ ಹತ್ರ ನೀವು ಹೇಗೆ ಹೇಳ್ತೀರಾ ಅಂದರೆ, ನಮ್ಮ ಬ್ರೇಕಪ್ ಆದ ನಂತರ ನನಗೆ 100% ನನ್ನ ಕೆಲಸದ ಬಗ್ಗೆ ಫೋಕಸ್ ಕೊಟ್ಟು ಫುಲ್ ಕಾನ್ಫಿಡೆಂಟ್ ಆಗಿ ತುಂಬ ಸಂತೋಷದಿದ್ದೇನೆ. ಆಗ ಅವರ ಮೈಂಡಲ್ಲಿ ಏನು ಓಡುತ್ತದೆ ಎಂದರೆ, ಇವರು ತುಂಬ ಹೈ ವ್ಯಾಲ್ಯೂ ಪರ್ಸನ್, ಇವರು ನನ್ನಿಂದ ದೂರ ಹೋದರೆ ನಾನು ಇವರನ್ನು ಮಿಸ್ ಮಾಡ್ತೀನಿ ಅಂತ ನಿಮ್ಮನ್ನು ಚೇಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಇದು ಸರಿಯಾದ ಸಮಯ. ಈ ಸಮಯದಲ್ಲಿ ನೀವು ನಿಮ್ಮ ಲವ್ನವರ ಬಳಿ ಹೇಳಿದರೆ ಖಂಡಿತ ಅವರು 100% ನಿಮ್ಮನ್ನು ಪ್ರೀತಿಸುವರು. ಆದರೆ ನೆನಪಿಟ್ಟುಕೊಳ್ಳಿ, ಯಾರ ಜೀವನದಲ್ಲೂ ತಮಾಷೆಗೂ ಆಟವಾಡಲಿಕ್ಕೆ ಹೋಗಬೇಡಿ ಅಂತ ಹೇಳುತ್ತಾ, ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರಿಬೇಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.